ನಾನು ಕಾಲು ಮುಟ್ಟಿ ನೀವು ಅನ್ನ ತಿಂದು ನಮಗೆ ಬೇಜಾರಾಗ್ತದೆ. ಇದು ಆದ್ಮೇಲೆ ರಿಕ್ವೆಸ್ಟ್, ನಿಮ್ಗೆ ಹಂಗೆ ಖಾಲಿ ಬಿಡ್ಬೇಕು ಮಾತಾಡ್ಬೇಕು ಅಂದ್ರೆ ಊಟ ಮಾಡಿ ಕೈ ತಗೊಳ್ಳಿ, ಮಾತಾಡೋಣ ಸಾಯಂಕಾಲ ಎಲ್ಲೂ ಹೋಗಲ್ಲ ಅಲ್ಲಿ ಬರ್ರಿ. ಆಮೇಲೆ ಊಟದೆಲ್ಲ ದಯವಿಟ್ಟು ಅಲ್ಲಿ ಕೆಳಗೆ ಕೈ ತಗೊಳ್ಳಿ, ಚೆನ್ನಾಗಿರೋಕ್ಕಂತಾರೆ. ಯಾರು ಹ್ಯಾಂಡಿಕ್ಯಾಪ್ ಪೇಷಂಟ್ ಹೋಗಲ್ಲ ಡಸ್ಟ್ಬಿನ್ ಹಾಕಿ ಪರವಾಗಿಲ್ಲ. ಆಮೇಲೆ ಅನ್ನ ವೇಸ್ಟ್ ಮಾಡಬೇಡಿ ದಯವಿಟ್ಟು. ನಾನು ಮೈ ಮೇಲೆ ನಿಮಗೆ ರಿಕ್ವೆಸ್ಟ್ ಮಾಡೋದು ಒಂದೇ, ಎತ್ತು ತಾಯಿ ತಂದೆ ಕಳ್ಕೊಬೇಡಿ, ಕುಡಿಯೋ ನೀರನ್ನ ತಿನ್ನ ಅನ್ನ ವೇಸ್ಟ್ ಮಾಡಬೇಡಿ. ಅದ ಮೂರನೇ ಹೇಳಿ ವಿನಾಕಾರಣ ಕಂಡರ ಮನೆ ಬಂದು ನೋಡಿ ಟೈಮ್ ವೇಸ್ಟ್ ಮಾಡೋ, ಟೈಮ್ ವೇಸ್ಟ್ ಮಾಡಬೇಡಿ. ಏಕೆಂದ್ರೆ ಕೊರೋನಾ ಬಂದಾಗ ರಾಗಿ ಆಮೇಲೆ ಕೈ ಕೊಡ್ತಾ ಇದ್ವಿ ನಾವು, ಪ್ಲೇಟ್ ಕೂಡ ಇಸ್ಕೊಂತಾರೆ, ಮುಖದಲ್ಲೇ ಕೊಡ್ತಾ ಇದ್ವಿ, ಇಸ್ಕೊಂತಾರಿಲ್ಲ ಅವರು, ಖಾಲಿ ಆಗ್ಬಿಡುತ್ತೆ ಕೈ ನೋಡ್ಕೊಂಡ್ರೆ ಅಂತ ಬರಗಾಲ ಬಂದ ನಮಗೆ ಅಷ್ಟನ್ನು ತೋರ್ಸಾಗಿದೆ. ಅದನ್ನ ಮರಿಬೇಡಿ ನೀವು ಯಾರು. ಏಕೆಂದ್ರೆ ನಮ್ಮ ಅಪ್ಪ 2 ರೂಪಾಯಿ ಸಂಬಳ ಕೂಡಿ ಬಂದಂತೆ, 2 ರೂಪಾಯಿ 18 ರೂಪಾಯಿಂದ ಬೆಳೆಸ ಕೆಲಸ ಮಾಡ್ಯಾರ ನಾವು. ನೀವು ಕುಡಿತ ತಿಂತಾರೆ ಅಂತೀರಲ್ಲ, ಅದು ಹೆಂಗ್ ಅನ್ಕೊಂತೀರ? ನಿಮ್ಮ ಮಕ್ಕಳಿಗೆ ಕಷ್ಟ ತೋರಿಸಿ, ಕುಡಿಯಲ್ಲ ಅವರು. ನಿಮ್ಮ ಮಕ್ಕಳಿಗೆ ಕಷ್ಟ ತೋರಿಸಿ, ನಿಮ್ಮ ಮಕ್ಕಳಿಗೆ ಜೀವನ ತೋರಿಸಿ, ಆಸ್ತಿ ಕಳಿಸ್ರಿ. ಆ ಕಡೆ ಆಸ್ತಿಗಿದಾರಂತೆ ಪರವಾಗಿಲ್ಲ, ಮನೆಗೆ ಬಂದಾಗ ಅಪ್ಪ ಅಮ್ಮಗೆ ಪ್ರೀತಿ ತೋರಿಸಿ. ನೀವೆಲ್ಲ ಕೆಲಸ ಹೋಗಿದ್ರೆ ಪರವಾಗಿಲ್ಲ, ಬಂದ ನಿಮ್ಮ ಅಪ್ಪ ಅಮ್ಮ ಪ್ರೀತಿ ಕಾಣಿ, ಕರೆಕ್ಟಾ? ಅವಾಗ ನೀವು ಜೀವನದಲ್ಲಿ ಮುಂದೆ ಬರ್ತೀರಿ. ಒಂದ್ಸರಿ ನಮ್ಮನ್ನು ನೋಡ್ಬಿಡಿ, ಅಣ್ತಂಗಳು ಅಕ್ಕಂಗಿರು ಯಾವ ಜಾತಿ ಕುಲ ಅನ್ನಂಗಿಲ್ಲ. ಇವಾಗ ನೋಡಿ ಬಳ್ಳಾರಿ ಹುಡುಗಿ ಬಕ್ಕಂಗೆ ಇಲ್ಲ, ಅಷ್ಟೊಂದು ಚೆನ್ನಾಗಿ ನೋಡಿ ಅಪ್ಪ ಅಂತ ನಮ್ಗೆ ಕಸ ಹೊಡಿತಾರೆ ಹುಡುಗಿ ನೋಡಿ ಬೇಕಾರೆ. ಯಾಕೆಂದ್ರೆ ದೇವ್ರ ಪಾಪಳಕ್ಕೂ ಪುಣ್ಯ ಮಾಡಿರ್ಬೇಕು, ದೇವ್ರ ಸಿಗಕ್ಕೂ ಪುಣ್ಯ ಮಾಡಿರ್ಬೇಕು, ದೇವ್ರ ಮುಟ್ಟಕ್ಕೂ ಪುಣ್ಯ ಮಾಡಿರ್ಬೇಕು ಅಲ್ಲಪ್ಪ. ಎಷ್ಟು ವರ್ಷ ಸಾಕ?